ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಸಿಎಂ ಡಿಕೆ ಸಂಪುಟ ಸರ್ಕಸ್. ದೆಹಲಿ ಅಂಗಳದಲ್ಲಿದ್ದರೂ ಮಂತ್ರಿಗಿರಿಗಾಗಿ ಎಲ್ಲಿಲ್ಲದ ಕಸರತ್ತು ನಡೀತಾ ಇದೆ. ಸಾಕಷ್ಟು ಸವಾಲುಗಳಿದೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡದೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರುವಂಥ ಸವಾಲುಗಳು ಡಿಕೆ ಶಿವಕುಮಾರ್ ಮುಂದೆ, ಹೈಕಮಾಂಡ್ ಮುಂದೆ, ರಾಹುಲ್ ಗಾಂಧಿ ಮುಂದೆ, ಎಲ್ಲರ ಮುಂದೆ ಇರುವಂಥ ಸವಾಲು. ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಸಿಎಂ ಡಿಕೆ ಸಂಪುಟ ಸರ್ಕಸ್. ದೆಹಲಿ ಅಂಗಳದಲ್ಲಿದ್ದರೂ ಮಂತ್ರಿಗಿರಿಗಾಗಿ ಎಲ್ಲಿಲ್ಲದ ಕಸರತ್ತು ನಡೀತಾ ಇದೆ. ಡಿಕೆಶಿ ಸಂಪುಟದಲ್ಲಿ ಬೆಳಗಾವಿಗೆ 2 ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಾಹುಕಾರ್ ಆ ಡಿಮ್ಯಾಂಡ್ ಮುಖ್ಯಮಂತ್ರಿ ಡಿಕೆ ಗಾಬರಿಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಗೆ 2 ಸಚಿವ ಸ್ಥಾನ ದೊರೆಯಲೇಬೇಕು. ಸಂಪುಟ ವಿಸ್ತರಣೆ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಡಿಮ್ಯಾಂಡ್. ಬೆಳಗಾವಿ ಜಿಲ್ಲೆಯ 3 ಶಾಸಕರಲ್ಲಿ 2 ಮಂತ್ರಿ ಆಗಬೇಕು. ಸತೀಶ್ ಜಾರಕಿಹೊಳಿ ಶಿಫಾರಸು ಮಾಡಿದ ಆ 3 ಯಾರು? ಅಶೋಕ್ ಪಟ್ಟಣ್ ಪರ ಓಪನ್ ಆಗಿ ಬ್ಯಾಟ್ ಬೀಸಿದ ಸತೀಶ್. ಇನ್ನಿಬ್ಬರು ಯಾರು? ಕುತೂಹಲ ಮೂಡಿಸಿದ ಸತೀಶ್ ಜಾರಕಿಹೊಳಿ. ಲಕ್ಷ್ಮಣ ಸವದಿ ಮಂತ್ರಿ ಆಗೋದು ಸತೀಶ್ ಜಾರಕಿಹೊಳಿಗೆ ಇಷ್ಟವಿಲ್ವಾ? ದೆಹಲಿಯಲ್ಲಿ ಸವದಿ ಲಾಬಿ, ಇದು ಸಹಜ ಎಂದ ಬೆಳಗಾವಿ ಸಾಹುಕಾರ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ನಡೆಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ ಸತೀಶ್. ಈಗಾಗಲೇ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲಗಳು, ಗಲಾಟೆಗಳು, ಸವಾಲುಗಳು ಎದುರಾಗಿರುವಂತ ಲಾಬಿಗಳು ಕೂಡ ಅಷ್ಟೇ ಹೆಚ್ಚಾಗಿದೆ. ಎಲ್ಲರೂ ಕೂಡ ನನಗೂ ಬೇಕು, ನಿನಗೂ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಾಬಿ ನಡೀತಾ ಇದೆ. ಯಾರಿಗೆ ಅವಕಾಶ ಮಾಡಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಗೊಂದಲ, ಡಿಕೆ ಶಿವಕುಮಾರ್ ಕೂಡ ಗೊಂದಲ, ಸವಾಲುಗಳು. ಮುಂದೆ ಯಾರನ್ನಾದರೂ ಇಲ್ಲಿ ಹೊರತುಪಡಿಸಿ ಆಯ್ಕೆ ಮಾಡಿಬಿಟ್ರೆ ಇದಿನ್ನೂ ಯಾವ ಮಟ್ಟಕ್ಕೆ ಹೋಗಿ ತಲುಪೋದಪ್ಪ? ಹೀಗೆ ಬೇಸರಗೊಂಡು ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಬಿರುಕುಗಳು ಉಂಟಾಗುತ್ತಾ ಅನ್ನುವಂಥದ್ದು ಒಂದು ಕಡೆ ಭಯ. ಹೀಗಾಗಿ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬೆಳಗಾವಿಯಲ್ಲಿ 3 ಅವಕಾಶ ಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟು. ನಾವು ಸೀನಿಯರ್ಗೆ ನಮ್ಗೆ ಕೊಡೋದು ನಮ್ ಕಡೆ ಬಂದಿಲ್ಲ. ನಾವು ಸೀನಿಯರ್ಗೆ ನಮಗ್ ಕೊಡಿಸಿ ಹೇಳುತ್ತೆ. ಅಂತಿಮವಾಗಿ ಡಿಸಿಷನ್ ಮಾಡೋರು ಅವರು, ಮುಖ್ಯಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಹೈಕಮಾಂಡ್ ಅವ್ರು ಮಾಡ್ತಾರೆ. ಯಾಕೆ ಚರ್ಚೆ ಆಗ್ತಾ ಇದೆ ಅಂತ ನಮ್ಮ ಬೆಂಬಲಿತ ಶಾಸಕರೇ ಅಲ್ಲಿ ಮೊನ್ನೆ ಏನಂತಂದ್ರೆ ಡೆಲ್ಲಿಗೆ ಹೋಗ್ಬೇಕಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅಥವಾ 3 ಸೀನಿಯರ್ ಬರ್ನಾಕ ಅವರೆಲ್ಲ ಕೂಡ ಇದ್ದಾರೆ. ನಮ್ಮ ನಿರ್ದೇಶನದ ಮೇಲೆ ಆಯ್ತು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತದೆ. ನಾವು ಸೀನಿಯರ್ಗೆ ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ರೆಕಮೆಂಡ್ ಮಾಡ್ತಿಲ್ಲ ಸರ್, ಸಚಿವರು ಆಧಾರ ಬಿಟ್ಟು ಬೇರೆದವ್ರನ್ನ ಮಾಡಿ. ನಾ ಯಾರಿಗೂ ಹೇಳಲ್ಲ, ನಾ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ಏನಿಲ್ಲ, ಯಾರು ಮಾಡ್ತಾರ ಅವ್ರು ನಮ್ಮವ್ರು ಅಷ್ಟೇ. ನಾವು ಸೀನಿಯರ್ಗೆ ಬೆಳಗಾವಿ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಬೆಳಗಾವಿಗೆ ಈಗ 3 ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಸತೀಶ್ ಜಾರಕಿಹೊಳಿ ಒಬ್ಬರಿಗೆ ಕೊಟ್ಟಿದ್ದಾರೆ, 2 ಅಂತ ಹೇಳಲಾಗ್ತಾ ಇತ್ತು. ಬಟ್ ಇದೀಗ ಇನ್ನೂ 3 ಸ್ಥಾನಗಳು ಬೆಳಗಾವಿಗೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಡಿದಿರುವಂಥ ಪಟ್ಟು. ಒಂದು ಅಶೋಕ್ ಪಟ್ಟಣ್ ಪರ ನೇರವಾಗಿಯೇ ಬ್ಯಾಟ್ ಬೀಸಿದ್ರೆ ಮತ್ತೆ ಇನ್ನು ಉಳಿದಂಥ 2 ಯಾರು? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಲಕ್ಷ್ಮಣ್ ಸವದಿ ಇದ್ದಾರೆ, ಅಶೋಕ್ ಪಟ್ಟಣ್ ಇದ್ರು, ಅಂದರೆ ಹೆಚ್ಚಾಗಿ ಆಕಾಂಕ್ಷಿಯಾಗಿದ್ದಂಥವ್ರು. ಇದರಲ್ಲಿ ಯಾರಿಗೆ ಅವಕಾಶ, ಯಾರಿಗೆ ಇಲ್ಲ? ಇನ್ನು ಲಕ್ಷ್ಮಣ ಸವದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಬಂದಾಗ್ಲಿಂತನೂ ಕೂಡ ಯಾವುದೋ ಒಂದು ಒಳ್ಳೆಯ ರೀತಿಯಾದಂಥ ಸ್ಥಾನಮಾನ ಸಿಕ್ಕಿರುವಂಥದ್ದು ಕಡಿಮೆ. ಹಾಗಾಗಿ ಕಾಂಗ್ರೆಸ್ ಈ ಬಾರಿ ಏನಾದರೂ ಲಕ್ಷ್ಮಣ ಸವದಿಗೆ ಅವಕಾಶ ಮಾಡಿಕೊಡೋಣ ಅಂತ ಚಿಂತನೆ ನಡೆಸಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ಏನಿದ್ರಲ್ಲಿ? ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ಕೇಳಲೇಬೇಕಾ ಅಂತ ನೋಡಿದ್ರೆ ಸದ್ಯಕ್ಕೆ ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ಬೆಳಗಾವಿಯ ಸೈಡ್ ಹಿಡಿತವನ್ನ ಇಟ್ಕೊಂಡಿರುವಂಥ ಸತೀಶ್ ಜಾರಕಿಹೊಳಿ. ಸೊ ಹಾಗಾಗಿ ಈಗ ಹೊರತುಪಡಿಸಿ ಯಾವುದನ್ನ ಕೂಡ ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಡಿಕೆ ಶಿವಕುಮಾರೇ ಆಗಿರ್ಬೋದು. ಸ್ಥಳೀಯವಾಗಿ ವ್ಯಕ್ತಿಗತ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಆ ವ್ಯಕ್ತಿಗತವನ್ನ ಅಲ್ಲಿ ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಲಕ್ಷ್ಮಣ ಸವದಿಗೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂಥ ಆಕಾಂಕ್ಷಿಯಾಗಿದ್ದಾರೆ. ಹೈಕಮಾಂಡ್ನಿಂದೆಲ್ಲ ನಾಳೆ ಏನೋ ಒಂದು ಅವಕಾಶ ಕೊಡುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಾರೆ ಲಕ್ಷ್ಮಣ ಸವದಿ. ಅದೇ ರೀಸನ್ಗಲ್ವಾ ಈಗ ಬಿಜೆಪಿನ ತೊರೆದು ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಸಲ್ಲಿ ಏನೋ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಸ್ಸನ್ನು ಪಡ್ತಾ ಇದ್ದಾರೆ. ಬಟ್ ಇದುವರೆಗೂ ಕೂಡ ಹೈಕಮಾಂಡ್ ಅತ್ತ ಚಿಂತನೆ ನಡೆಸಿದ್ದು ಇಲ್ಲ. ಈ ಬಾರಿ
ಈ ಒಂದು ಕ್ಯಾಬಿನೆಟ್ನಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರಾ? ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ? ಹೈಕಮಾಂಡ್ ಏನೋ ಆದ್ಯತೆಯನ್ನ ಕೊಡುತ್ತೆ, ಹೊಸಬರಿಗೆ ಅವಕಾಶ ಕೊಡೋಣ ಅಂತ ರಾಹುಲ್ ಗಾಂಧಿಯ ನಡೆ. ಬಟ್ ಇದರಲ್ಲಿ ಯಾರ ನಿರ್ಧಾರ ಏನು ಅನ್ನುವಂಥದ್ದೇ ನಿಗೂಢ. ಒಂದು ಕಡೆ ಲೆಕ್ಕಾಚಾರ ಹಾಕಿ ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ಬೆಳಗಾವಿ ಕ್ಷೇತ್ರ ಅಂತ ಬಂದಾಗ ಮಾಜಿ ಸಚಿವರುಗಳಿಗೆ ಎಷ್ಟು ಮಟ್ಟಿಗೆ ಅವಕಾಶ, ಮಹಿಳಾ ಕೋಟಾದಡಿ ಏನು ಅವಕಾಶ, ಸಮುದಾಯವಾರು ಏನು ಅವಕಾಶ, ಬೆಳಗಾವಿಯಲ್ಲಿ ಯಾರಿಗೆ ಅವಕಾಶ, ಲಕ್ಷ್ಮಣ ಸವದಿಗೆ ಈ ಬಾರಿ ಲಾಟ್ರಿ ಸಿಗುತ್ತಾ ಇಲ್ವಾ, ಸತೀಶ್ ಜಾರಕಿಹೊಳಿ ಏನು ನಿಲುವು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮತ್ತೆ ಅವಕಾಶ ಸಿಗಬಹುದಾ? ಹೀಗೆ ನಾನಾ ಥರದಂಥ ಚರ್ಚೆಗಳು ನಡೀತಾ ಇದೆ.